ರಾಜ್ಯದಲ್ಲಿ ಹೃದಯಾಘಾತ ಅನ್ನುವಂಥದ್ದು ಮರಣ ಶಾಸನವನ್ನು ಬರಿತಾ ಇದೆ. ಮೊದಲೆಲ್ಲ ಒಂದು ವಯೋಮಾನದ ನಂತರ ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹಾಗಲ್ಲ, ವಯೋಮಾನದ ಅಂತರವೇ ಇಲ್ಲ ಹೃದಯಾಘಾತಕ್ಕೆ. ಯಾವ ವಯಸ್ಸಿನವ್ರಿಗೆ ಬೇಕಾದರೂ ಹೃದಯಾಘಾತ ಆಗ್ಬೋದು. ಆಮೇಲೆ ಹೃದಯಾಘಾತ ಆಗಿ ಮೃತಪಡ್ತಾ ಇದ್ದಾರಲ್ಲ, ಪ್ರತಿನಿತ್ಯ 5-6 ಕೇಸು ಮಿನಿಮಮ್ ವರದಿ ಆಗ್ತಾ ಇದೆಯಲ್ಲ, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕರುಣಾಜನಕ ಕಥೆ. ಅಯ್ಯೋ ಇಂಥವ್ರಿಗೆ ಹೀಗಾಯ್ತಾ ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಂದು ಕೇಸ್ ಸ್ಟಡಿಗಳನ್ನ ಉದಾಹರಣೆ ಕೊಡ್ತೀನಿ ನಿಮಗೆ. ಇಲ್ಲೊಬ್ಬ ಯುವಕ ಮದುವೆಯಾಗಿ 3 ತಿಂಗಳಾಗಿತ್ತು. ಹೊಸ ಜೀವನದ ಕನಸು ಕಂಡಿದ್ದ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಇನ್ನೊಬ್ಬ ಯುವತಿ UPSC ಪರೀಕ್ಷೆ ಬರೆದು IAS ಆಗಬೇಕು ಅಂತ ಕನಸು ಕಂಡಿದ್ಲು. 26 ವರ್ಷ ತಲೆ ಸುತ್ತು ಅಂತ ಕುಳಿತವಳು ಮತ್ತೆ ಮೇಲಕ್ಕೆ ಎದ್ದೇಳಲೇ ಇಲ್ಲ. ಇನ್ನೊಂದು ಚಾಮರಾಜನಗರದಲ್ಲಿ, ಬಟ್ ಆತನಿಗೆ ಹೃದಯ ಸಮಸ್ಯೆ ಇತ್ತಂತೆ, 10 ವರ್ಷದ ಹುಡುಗ, ಆತ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಒಂದೇ ತಾಲೂಕಲ್ಲಿ 3 ಜನ ಇವತ್ತು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಹೀಗೆ ಕೇಸ್ ಸ್ಟಡಿಗಳನ್ನ ನೋಡ್ತಾ ಹೋದರೆ ಯಾಕೆ ಜನ ಇವತ್ತು ಆಸ್ಪತ್ರೆಗಳಿಗೆ ದೌಡಾಯಿಸ್ತಾ ಇದ್ದಾರೆ, ಯಾಕೆ ಹೃದ್ರೋಗ ಕೇಂದ್ರಗಳಿಗೆ ಬಂದು ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ ಅಂತಂದರೆ ಆ ಪರಿ ಭಯ ಹುಟ್ಟಿಸ್ಬಿಟ್ಟಿದೆ ಈ ಹೃದಯಾಘಾತ ಅಂತಕ್ಕಂಥದ್ದು. ಇವತ್ತಿನ ಕೇಸ್ಗಳ ಒಂದಷ್ಟು ಸ್ಟಡಿ ಇದೆ, ಏನೇನು ಕಥೆ ಅಂತ ನೋಡ ಬನ್ನಿ. ಹೃದಯಾಘಾತಕ್ಕೆ ಯುವಕರೇ ಬಲಿ. ಮದುವೆಯಾಗಿ 3 ವಾರಕ್ಕೆ ಯುವಕ ಸಾವು. 26 ವರ್ಷದ ಯುವತಿ ಕೊನೆಯುಸಿರು. ಹೃದಯಾಘಾತ ಅನ್ನೋದು ಯಾರನ್ನೂ ಬಿಡುತ್ತಿಲ್ಲ. ನಿತ್ಯವೂ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚುತ್ತಿದೆ. ಅದರಲ್ಲೂ ಇತ್ತೀಚೆಗೆ ಯುವಕರ ಹೃದಯ ಬಡಿತ ನಿಲ್ಲುತ್ತಿರುವುದು ಭಾರಿ ಆತಂಕ ಮೂಡಿಸಿದೆ. ಕಳೆದ 24 ಗಂಟೆಯಲ್ಲಿ ಹೃದಯಾಘಾತದ ರಣಕೇಕೆಗೆ ಹಲವು ಎಳೆ ಹೃದಯಗಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಎದೆ ನೋವು ಅಂತ ಅಂದವರು ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಪ್ರಾಣ ಬಿಡುತ್ತಿದ್ದಾರೆ. ಇದು ವೈದ್ಯರಿಗೂ ಅಚ್ಚರಿ ಮೂಡಿಸಿದೆ. ಮೊಹಸಿನ್ ಓಷಾ ಪಟೇಲ್, ವಯಸ್ಸು 22, ಚಂದನಕೇನ, ಚಿಂಚೋಳಿ. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಮೊಹಸಿನ್ ಓಷಾ ಪಟೇಲ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮದ ಮೊಹಸಿನ್ಗೆ ಜಸ್ಟ್ 22 ವರ್ಷ ವಯಸ್ಸು ಅಷ್ಟೇ. ಸಾಯೋ ವಯಸ್ಸು ಅಲ್ಲವೇ ಅಲ್ಲ. 3 ವಾರಗಳ ಹಿಂದೆಯಷ್ಟೇ ಸಪ್ತಪದಿ ತುಳಿದಿದ್ದ. ಜೀವನ ಕುರಿತು ಸಾಕಷ್ಟು ಕನಸುಗಳನ್ನ ಹೊತ್ತಿದ್ದ ಮೊಹಸಿನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೊಹಸಿನ್ ಮೊಹರಂ ಹಬ್ಬದ ಹಿನ್ನೆಲೆ ಚಂದನಕೇರ ಗ್ರಾಮಕ್ಕೆ ತೆರಳಿದ್ದ. ಈ ವೇಳೆ ಯುವಕ ಕೊನೆಯುಸಿರೆಳೆದಿದ್ದಾನೆ. ಜೀವಿತಾ ಕುಸಗೂರ, ವಯಸ್ಸು 26, ಧಾರವಾಡ. ಈ ಯುವತಿಯ ಹೆಸರು ಜೀವಿತಾ ಕುಸಗೂರ. ಇನ್ನು 26 ವರ್ಷ ಮಾತ್ರ. UPSC ಎಕ್ಸಾಮ್ ಪಾಸ್ ಮಾಡಿ ಸಾರ್ವಜನಿಕ ಸೇವೆ ಮಾಡಬೇಕೆಂದು ಕನಸು ಕಂಡಿದ್ಲು. ಕೃಷಿಯಲ್ಲಿ MSc ಸ್ನಾತಕೋತ್ತರ ಪದವಿ ಓದಿದ್ದ ಜೀವಿತಾ UPSC ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರು. ಆದರೆ ಜೀವಿತಾ ಕನಸನ್ನ ಹಾರ್ಟ್ ಅಟ್ಯಾಕ್ ನುಚ್ಚು ನೂರು ಮಾಡಿದೆ. ಧಾರವಾಡ ಪುರೋಹಿತ ನಗರದ ಜೀವಿತಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ. ಮಂಗಳವಾರ ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬಂದು ಜೀವಿತಾ ಸುಸ್ತಾಗಿ ಕುಳಿತಿದ್ದರು. ನಂತರ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಜೀವಿತಾ ಮಾರ್ಗ ಮಧ್ಯೆಯೇ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ಹೃದಯಾಘಾತದಿಂದಲೇ ಜೀವಿತಾ ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಅಕ್ಷಯ್, ವಯಸ್ಸು 22, ದಾವಣಗೆರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಹಾರ್ಟ್ ಅಟ್ಯಾಕ್ ಅಟ್ಟಹಾಸ ಮೆರೆಯುತ್ತಿದೆ. 3 ತಿಂಗಳಲ್ಲಿ ಬರೋಬ್ಬರಿ 75 ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದೀಗ 22 ವರ್ಷದ ಯುವಕ ಅಕ್ಷಯ್ ಹಾರ್ಟ್ ಅಟ್ಯಾಕ್ನಿಂದ ದಿಢೀರ್ ಸಾವನ್ನಪ್ಪಿದ್ದಾರೆ. ಅಕ್ಷಯ್ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದ. ಆಸ್ಪತ್ರೆಗೆ ಸಾಗಿಸಿದ ಕೆಲ ಹೊತ್ತಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಮಾದೇಶ ನಾಯಕ್, ವಯಸ್ಸು 28, ಹೆಗ್ಗನೂರು ದೊಡ್ಡಿ, ಕನಕಪುರ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಹೃದಯಾಘಾತಕ್ಕೆ ಫಾರೆಸ್ಟ್ ವಾಚರ್ ಸಾವನ್ನಪ್ಪಿರುವ ಘಟನೆ ಕನಕಪುರ ತಾಲೂಕಿನ ಸಂಗಮ ಸಮೀಪದ ಹೆಗ್ಗನೂರು ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. 28 ವರ್ಷದ ಮಾದೇಶ ನಾಯಕ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿ. ಹೊರಗುತ್ತಿಗೆ ಆಧಾರದ ಮೇಲೆ ಕಳೆದ 8 ವರ್ಷಗಳಿಂದ ಫಾರೆಸ್ಟ್ ವಾಚರ್ ಆಗಿ ಕೆಲಸ ಮಾಡುತ್ತಿದ್ದ ಮಾದೇಶ ನಾಯಕ್ ಮನೆಯಲ್ಲಿ ಮಲಗಿದ್ದಾಗ ತಡರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಕುಟುಂಬಸ್ಥರು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ ಮಾದೇಶ ನಾಯಕ್ ಸಾವನ್ನಪ್ಪಿದ್ದಾರೆ. ಅಶೋಕ್ ಜೀರಿಗವಾಡ, ವಯಸ್ಸು 40, ಸವದತ್ತಿ, ಬೆಳಗಾವಿ. ಹೃದಯಾಘಾತಕ್ಕೆ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಅಶೋಕ್ ಜೀರಿಗವಾಡ ಎಂಬುವವರು ಮೃತಪಟ್ಟಿದ್ದಾರೆ. ಗೂಡ್ಸ್ ವಾಹನ ಚಾಲಕರಾಗಿದ್ದ ಅಶೋಕ್ APMC ಮಾರ್ಕೆಟ್ಗೆ ಬಂದಿದ್ದಾಗ ಎದೆ ನೋವು ಕಾಣಿಸಿಕೊಂಡು ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನವಲಗುಂದದಲ್ಲಿ ಒಂದೇ ದಿನ 3 ಸಾವು. 50 ವರ್ಷ ಮೇಲ್ಪಟ್ಟ
ಮೃತಪಟ್ಟವರು ಹೃದಯಾಘಾತದಿಂದ ಸಾವು. ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಕಳೆದ ವಾರವಷ್ಟೇ ನವಲಗುಂದ ತಾಲೂಕಿನಲ್ಲಿ ಒಂದೇ ದಿನ 2 ಮೃತಪಟ್ಟಿದ್ರು. ಇದೀಗ ಒಂದೇ ದಿನ ಹಾರ್ಟ್ ಅಟ್ಯಾಕ್ನಿಂದ 3 ಸಾವನ್ನಪ್ಪಿದ್ದಾರೆ. ನವಲಗುಂದ ಪಟ್ಟಣದ 52 ವರ್ಷದ ನಾರಾಯಣ ರಾಯ್ಕರ್, 78 ವರ್ಷದ ಬಸಪ್ಪ ಬಾಗಲಕೋಟೆ ಹಾಗೂ 56 ವರ್ಷದ ಬಸಾಪುರದ ಯಲ್ಲವ್ವ ಮೃತಪಟ್ಟಿದ್ದಾರೆ. ಹೀಗೆ ಸಾಲು ಸಾಲು ಹೃದಯಾಘಾತದ ಸಾವುಗಳು ತಾಲೂಕಿನ ಜನರನ್ನು ಆತಂಕಗೊಳ್ಳುವಂತೆ ಮಾಡಿದೆ. ಯುವ ಜನರಲ್ಲಿ ಬಿಪಿ, ಶುಗರ್ ಹೆಚ್ಚಳ. 10 ಜನರಲ್ಲಿ 2 ರಿಂದ 3 ಜನರಿಗೆ ಬಿಪಿ, ಶುಗರ್. ಹೃದಯಾಘಾತಕ್ಕೆ ಕಾರಣವೇನು ಅನ್ನೋದು ನಿಗೂಢವಾಗಿದೆ. ಅದರಲ್ಲೂ ಯುವಕರೇ ಯಾಕೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಕುರಿತು ತಜ್ಞರ ಸಮಿತಿ ರಚನೆ ಮಾಡಿದ್ದು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಹೃದಯಾಘಾತಕ್ಕೆ ಬಿಪಿ, ಶುಗರ್ ಕೂಡ ಕಾರಣ ಎಂದು ಹೇಳಲಾಗ್ತಿದೆ. 10 ಜನರಲ್ಲಿ 2 ರಿಂದ 3 ಬಿಪಿ ಮತ್ತು ಶುಗರ್ ಕಂಡು ಬಂದಿದೆ. ಹಾರ್ಟ್ ಅಟ್ಯಾಕ್ ವೈದ್ಯರು ಹೇಳೋದೇನು? 30 ರಿಂದ 40 ವರ್ಷದವರಲ್ಲಿ ಬಿಪಿ, ಶುಗರ್. 10 ಜನರಲ್ಲಿ 2 ರಿಂದ 3 ಬಿಪಿ, ಶುಗರ್. ಬಹುತೇಕರಲ್ಲಿ ಬಿಪಿ, ಶುಗರ್ ಲಕ್ಷಣಗಳು ಕಾಣಿಸಿಕೊಳ್ಳಲ್ಲ. ಇದು ಸೈಲೆಂಟ್ ಆಗಿ ಜೀವವನ್ನು ಕೊಲ್ಲುತ್ತಿದೆ. ಒಂದು ಕ್ವಶನೇರ್ ಕಳಿಸಿದ್ವಿ. ಪ್ರೋಫಾರ್ಮದಲ್ಲಿ ಕೆಲವು ಪ್ರಶ್ನೆಗಳನ್ನು ಕಳಿಸಿದ್ವಿ. ಯಾವ ಕಾರಣಗಳಿಂದ ಇದಾಗಿದ್ರು, ಅವ್ರಿಗೆ ಏನಾದರೂ ಈ ಮೊದಲು ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತಾ, ಅಥವಾ ಅವರಲ್ಲಿ ಏನಾದರೂ ಬೇರೆ ಬೇರೆ ಥರ ಹೃದಯಾಘಾತಕ್ಕೆ ಆಗ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಾ, ಅಥವಾ ಹೃದಯಾಘಾತ ಆಗಿದ್ದರೆ ಅದೇನು ಆಸ್ಪತ್ರೆಗೆ ಎಷ್ಟು ಜನ ತಲುಪಿದ್ದಾರೆ, ಎಷ್ಟು ಜನ ಪೋಸ್ಟ್ ಮಾರ್ಟಮ್ ಆಗಿದೆ, ಹೀಗೆ ಕೆಲವು ಪ್ರಶ್ನೆಗಳನ್ನೆಲ್ಲ ಅವರು ಇದುವರೆಗೂ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ತಗೊಂಡು ಬಂದ ಮೇಲೆ ಅವನ್ನೆಲ್ಲ ಸಂಗ್ರಹಿಸಿ ಕ್ರೋಢೀಕರಿಸಿ ಯಾವ ಕಾರಣದಿಂದ ಇಷ್ಟು ಜನ ಯಾವ ಕಾರಣದಿಂದ ಸತ್ತಿದ್ದಾರೆ, ಅದಕ್ಕೇನಾದರೂ ಹೃದಯಾಘಾತ ಆಯಿತಾ, ಅಂದರೆ ಅವರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಾ, ಬೇರೆ ಬೇರೆ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ನಾಳೆ ಡಿಸ್ಕಷನ್ ಮಾಡಿ ಮಂತ್ರಿಗಳಿಗೆ ನಾಳೆ ಅವರಿಗೆ ವರದಿಯನ್ನು ಕೊಡ್ತಾರೆ. ಹಾಸನದಲ್ಲಿ 1.5 ತಿಂಗಳಿಗೆ 40 ಸಾವು. ನಾಳೆ ಸರ್ಕಾರಕ್ಕೆ ತಜ್ಞರ ವರದಿ ಸಲ್ಲಿಕೆ. ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಕಳೆದ 1.5 ತಿಂಗಳಲ್ಲಿ 40ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಸರಣಿ ಹೃದಯಾಘಾತಕ್ಕೆ ಕಾರಣವೇನು ಅನ್ನೋದನ್ನ ತಜ್ಞರ ಸಮಿತಿ ಸಂಶೋಧನೆ ನಡೆಸಿದ್ದು ನಾಳೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ. ಇನ್ನು ಹಾಸನ ಹಾರ್ಟ್ ಅಟ್ಯಾಕ್ ಸಂಶೋಧನೆಯನ್ನ ತಜ್ಞರ ತಂಡ ಎಲ್ಲಾ ಆಯಾಮಗಳಲ್ಲಿಯೂ ಅಧ್ಯಯನ ಮಾಡುತ್ತಿದೆ. ತಮ್ಮ ನಿರ್ಲಕ್ಷ್ಯದಿಂದಲೂ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಅತಿ ಹೆಚ್ಚಿನ ಜನರು ಆಸ್ಪತ್ರೆಗೆ ಹೋಗುವ ಮುನ್ನವೇ ಸಾವನ್ನಪ್ಪುತ್ತಿದ್ದಾರೆ. ಹೃದಯಾಘಾತದ ಲಕ್ಷಣಗಳು ಕಂಡುಬಂದರೆ ಚಿಕಿತ್ಸೆ ಪಡೆಯದೇ ಇರುವುದು ಸಾವಿಗೆ ಕಾರಣ ಎಂದು ತಜ್ಞ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಹಾಸನ ಹಾರ್ಟ್ ಅಟ್ಯಾಕ್ ಮಿಸ್ಟರಿ. ಆಸ್ಪತ್ರೆಗೆ ಹೋಗುವ ಮುನ್ನವೇ ಉಸಿರು ಚೆಲ್ಲಿದ ಜೀವಗಳು. ಬಹುತೇಕರಿಗೆ ಹೃದಯಾಘಾತದ ಮುನ್ಸೂಚನೆ ಲಕ್ಷಣ ಕಂಡುಬಂದಿದೆ. ಚಿಕಿತ್ಸೆ ಪಡೆಯದೆ ನಿರ್ಲಕ್ಷ್ಯ ಮಾಡಿರುವ ಸಾಧ್ಯತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ಎಂದು ನಿರ್ಲಕ್ಷ್ಯ ಮಾಡಿರುವ ಜನರು. ದವಡೆ ನೋವು, ಉಸಿರಾಟದ ತೊಂದರೆ ಇದ್ರೂ ಆಸ್ಪತ್ರೆಗೆ ತೋರಿಸದೆ ನಿರ್ಲಕ್ಷ್ಯ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣ ಹೆಚ್ಚಳವಾಗ್ತಾನೆ ಇದೆ. ಕಳೆದ 1.5 ತಿಂಗಳಿಂದ ಬರೋಬ್ಬರಿ 40 ಜನ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸರ್ಕಾರಕ್ಕೆ ತಜ್ಞರ ವರದಿ, ಹಾಸನದಲ್ಲಿ ಹೃದಯಾಘಾತಕ್ಕೆ ಏನ್ ಕಾರಣ ಅನ್ನುವಂತಹ ವರದಿ ನಾಳೆ ಸಲ್ಲಿಕೆಯಾಗ್ತಾ ಇದೆ. ವಿವಿಧ ಆಯಾಮಗಳಲ್ಲಿ ಅಧ್ಯಯನವನ್ನ ಮಾಡಿದ್ದಾರೆ. ಹಾಸನದ ಹೃದಯಾಘಾತಕ್ಕೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ. ಅದರಲ್ಲಿ ಪ್ರಮುಖವಾಗಿ ಅನೇಕರು ಆಸ್ಪತ್ರೆಗೆ ಸೇರುವ ಮುನ್ನವೇ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಇದಕ್ಕೆ ಕಾರಣ ನಿರ್ಲಕ್ಷಣ ಅನ್ನುವಂತಹ ಆಯಾಮದಲ್ಲೂ ಕೂಡ ಚರ್ಚೆಯನ್ನ, ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಜನ ಹೃದಯಾಘಾತದ ಲಕ್ಷಣಗಳು ಗೋಚರವಾದಾಗ ಅದನ್ನ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿದ್ದು ಕೂಡ ತಜ್ಞರ ಗಮನಕ್ಕೆ ಬಂದಿದೆ. ಒಟ್ನಲ್ಲಿ ಫಿಟ್ ಅಂಡ್ ಫೈನ್ ಆಗಿರೋ ಯುವಕರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿರುವುದು ಜನರನ್ನ ಆತಂಕಕ್ಕೀಡು ಮಾಡಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.